ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬ ಕ್ವಶನ್ಸೇ ಬರುತ್ತೆ, ಲೈಕ್ ಡ್ರೈ ಸ್ಕಿನ್ ಇದ್ದವ್ರು ಯಾವ ಥರ ಮೇಂಟೈನ್ ಮಾಡಬೇಕು, ಆಯಿಲಿ ಸ್ಕಿನ್ ಇದ್ದವ್ರು ಯಾವ ಥರ ಮೇಂಟೈನ್ ಮಾಡಬೇಕು ಸ್ಕಿನ್ನನ್ನು. ಸೊ ನನಗೆ ಡ್ರೈ ಸ್ಕಿನ್ ಇದೆ, ಆದರೂ ಪಿಂಪಲ್ ಕಡಿಮೆ ಆಗ್ತಾ ಇಲ್ಲ. ಸ್ಕಿನ್ನನ್ನು ಸ್ಮೂದಾಗಿ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಸ್ಕಿನ್ ಬ್ರೈಟ್ ಮಾಡ್ಕೊಳ್ಳೋಕ್ಕೆ ವಿಡಿಯೋನ ತೊಗೊಬಂದಿದ್ದೀನಿ. ಇದು ತುಂಬಾ ಯೂಸ್ಫುಲ್ ಆ್ಯಂಡ್ ತುಂಬ ಸಿಂಪಲ್. ₹1 ನೀವು ಖರ್ಚು ಮಾಡದೆ ನೀವು ಮನೆಯಲ್ಲೇ ಇರುವಂಥ ವಸ್ತುವಿಂದ ಈ ಸ್ಕಿನ್ ಕೇರನ್ನು ನೀವು ಟ್ರೈ ಮಾಡ್ಬೋದು. ಇದು ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟು ಈ ಥರ ಸಿರಮ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ತಿರ್ತೀವಿ. ಸೊ ಅದೇನೂ ಇಲ್ಲದೆ ಇವತ್ತು ತುಂಬ ಈಸಿಯಾಗಿ ನಿಮಗೆ ಜಾಸ್ತಿ ಕೂಡ ಟೈಮ್ ಹಿಡಿಸಲ್ಲ. ನಾನು ತೋರಿಸ್ತಿರೋ ಪ್ರಾಡಕ್ಟ್ ತುಂಬ ಈಸಿ, ತುಂಬ ಸಿಂಪಲ್ ಪ್ರಿಪೇರ್ ಮಾಡ್ಕೊಳ್ಳೋದು. ಹಾಗೆಯೇ ಇದು ತುಂಬಾ ಬೆನಿಫಿಟ್ಸನ್ನು ಕೊಡುತ್ತೆ ಸ್ಕಿನ್ಗೆ. ಇದು ನಾನು 1 ವೀಕ್ ಚಾಲೆಂಜ್ ತೊಗೊಂಡು ಆದಮೇಲೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಗೂಗಲಲ್ಲ ಸರ್ಚ್ ಮಾಡಿದಾಗ ಇದ್ರ ಬೆನಿಫಿಟ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಇದು ಏನು ಅಂತ ನೋಡ್ತಿದ್ದೀರಾ, ಇದೇನು ಈ ಥರ ಇದೆ, ಏನಿರ್ಬೋದು ಅಂತ ನೋಡ್ತಾ ಇದ್ದೀರಾ. ಮತ್ತು ಏನೂ ಇಲ್ಲ ರೀ, ಇದು ಬಂದುಬಿಟ್ಟು ರೈಸ್ ಗಂಜಿ. ನಾವು ಅನ್ನ ಮಾಡ್ಕೊತೀವಿ ಅಲ್ವಾ, ಸೊ ಅನ್ನ ಬಗ್ಸುವಾಗ ಗಂಜಿ ಬರುತ್ತೆ ಅಲ್ವಾ, ಆ ಗಂಜಿ. ಸೊ ಈ ಗಂಜಿನ ನಾನು ಏನು ಮಾಡಿದ್ದೆ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಈ ಕಪ್ಪಲ್ಲಿ ಹಾಕ್ಕೊಂಡು. ಸೊ ಅದಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ. ಸೊ ಇದು ಅನ್ನದ ಗಂಜಿ, ಮತ್ತು ಇದರಲ್ಲಿ ನಾನು ಯಾವುದೇ ಪದಾರ್ಥನ ಮಿಕ್ಸ್ ಮಾಡ್ಕೊಂಡಿಲ್ಲ. ನೀವು ನೋಡ್ತಿರ್ಬೋದು, ಜಸ್ಟ್ ಗಂಜಿ, ಅನ್ನ ಮಾಡಿರೋಂಥ ಗಂಜಿ ಇರುತ್ತಲ್ಲ, ಉಪ್ಪು ಹಾಕದೇ ಇರುವಂತಹ ಗಂಜಿಯನ್ನು ಬಗ್ಸ್ತೀವಲ್ಲ, ಸೊ ಆ ಗಂಜಿ ಇದಾಗಿರುತ್ತೆ. ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ. ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ ಕೂಡ ತುಂಬ ಗ್ಲೋಯಿಂಗ್ ಆಗುತ್ತೆ ಇದರಿಂದ. ಬಟ್ ನಾನು ಇನ್ನೂ 1 ವೀಕೆ ಯೂಸ್ ಮಾಡಿದ್ದೀನಿ, ನನಗೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇದನ್ನು ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದು ನೋಡಿ ಯಾವ ಥರ ಇದೆ ಅಂತ. ಸೊ ಜಸ್ಟ್ ಗಂಜಿ, ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ. ಸೊ ಈ ಥರ ಆಗಿರುತ್ತೆ. ಇದನ್ನು ಜಸ್ಟ್ ನೀವು ಈ ಥರ ಅಪ್ಲೈ ಮಾಡ್ಕೊಳ್ಳಿ, ಮತ್ತು ಏನೂ ಮಾಡೋದು ಬೇಡ. ಇದರಲ್ಲಿ ಬೇರೆ ಏನೂ ಮಿಕ್ಸ್ ಮಾಡಿಲ್ಲ, ಓನ್ಲಿ ಗಂಜಿ. ಸೊ ನನ್ನ ಫೇಸ್ಗೆ ನಾನು ಏನೂ ಅಪ್ಲೈ ಮಾಡಿಲ್ಲ ಆಯಿತಾ, ಯಾವುದೇ ಕ್ರೀಮ್, ಮಾಯಿಶ್ಚರೈಸರ್ ಏನೂ ಅಪ್ಲೈ ಮಾಡಿಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಫೇಸ್ಗೆ ಅಪ್ಲೈ ಮಾಡಿದಿದ್ರೆ ನೈಟ್ ಮಲಗೋ ಟೈಮಲ್ಲಿ ಫೇಸ್ ವಾಶ್ ಚೆನ್ನಾಗಿ ಮಾಡಿಕೊಂಡು ನಂತರ ಇದನ್ನು ಒಂದು ಸ್ವಲ್ಪ ತೊಗೊಂಡು ಈ ಥರ ಅಪ್ಲೈ ಮಾಡಿ. ಸೊ ಈ ಥರ ಅಪ್ಲೈ ಮಾಡಿಕೊಂಡು ಫೇಸ್ ತುಂಬ ಈವನಾಗಿ ಅಪ್ಲೈ ಮಾಡ್ಕೊಳ್ಳಿ. 1-2 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಆಯಿತಾ. ಜಸ್ಟ್ ಈ ಥರ ನಾವು ಮಾಯಿಶ್ಚರೈಸರ್ ಕ್ರೀಮ್ ಆಗಿರ್ಬೋದು, ನೈಟ್ ಕ್ರೀಮ್ ಆಗಿರ್ಬೋದು, ಏನು ಅಪ್ಲೈ ಮಾಡ್ತೀವಲ್ಲ ಅದೇ ಥರ ಇದನ್ನು ಜಸ್ಟ್ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ, ಮತ್ತು ಏನೂ ಇಲ್ಲ. ಆ್ಯಂಡ್ ಗಂಜಿ ನಿಮಗೆ ತೆಗಿಯೋಕ್ಕೇನು ಭಾಳ ಖರ್ಚೇನೂ ಆಗೋಲ್ಲ ಅಲ್ವಾ. ಲೈಕ್ ಡೈಲಿ ನಾವು ಅನ್ನ ಅಂತೂ ಮಾಡ್ಕೊಂಡು ತಿಂತಾನೆ ಇರ್ತೀವಲ್ಲ, ಸೊ ಅದರಿಂದ ಒಂದು ಸ್ವಲ್ಪ ಗಂಜಿ ನಾವು ತೆಕ್ಕೊಂಡ್ರೆ ಸೊ ಈ ಥರ ನಾವು 1 ವೀಕಿದೇನು ಯೂಸ್ ಮಾಡ್ಬೋದು. ನೋಡಿ, ನಾನು ಸ್ವಲ್ಪ ತೊಗೊಂಡೆ, ಇಡೀ ಫೇಸ್ಗೆಲ್ಲ ಆಯಿತು. ನೀವು ಬೇಕು ಅಂದರೆ ಒಂಚೂರು ಡಾರ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ಗಂಜಿ ಮಾಡ್ಕೊಳ್ಳೋಕ್ಕೆ ಯಾವುದೇ ಖರ್ಚಿರಲ್ಲ. ಸೊ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಬೆನಿಫಿಟ್ಸ್ ಇದೆ ಗೈಸ್ ಗಂಜಿಯಿಂದ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಈ ಗಂಜಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ವಾಟರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಟೋನರ್ ಥರ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಥರ ಫೇಸ್ ಪ್ಯಾಕು ಥರ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈ ರೈಸ್ ಗಂಜಿಯಲ್ಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರುತ್ತೆ, ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಗಂಜಿ ಅನ್ನ ಕೂಡ ತಿಂತಾರೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಕೆಲವೊಂದು ನಮ್ಮ ಉತ್ತರ ಕರ್ನಾಟಕ ಕಡೆ ಆದರೆ ಗಂಜಿಯಲ್ಲಿ ಉಪ್ಪು ಹಾಕ್ಕೊಂಡು ಕುಡಿತಾರೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಗಂಜಿಯಲ್ಲಿ ಉಪ್ಪು ಹಾಕಿ ಕೊಡ್ತಾರೆ. ಸೊ ಅದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಸ್ಕಿನ್ಗೂ ಕೂಡ ಒಳ್ಳೆಯದು. ಇದು ನಮ್ಮ ಸ್ಕಿನ್ ಮೇಲಿರುವ ರ್ಯಾಷಸನ್ನು ಕಡಿಮೆ ಮಾಡುತ್ತೆ, ಈವನ್ ಟೋನ್ ಮಾಡುತ್ತೆ, ಸ್ಕಿನ್ನನ್ನು ಬ್ರೈಟನ್ ಮಾಡೋಕ್ಕೆ ಇದು ಉಪಯೋಗ ಆಗುತ್ತೆ. ಹಾಗೆಯೇ ಇನ್ಫ್ಲಮೇಷನ್ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ತುಂಬಾ ಯೂಸ್ಫುಲ್ ಇದೆ ಗಂಜಿಯಿಂದ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಯಾರ್ಯಾರು ಹೇಳ್ತಾ ಇದ್ರಲ್ಲ ಕಮೆಂಟಲ್ಲಿ, ಲೈಕ್ ನನಗೆ ಸ್ಕಿನ್ ಬ್ರೈಟ್ ಇಲ್ಲ, ಲೈಕ್ ಸ್ವಲ್ಪ ಡಾರ್ಕ್ ಆಗುತ್ತೆ, ನೆಕ್ ಹತ್ರ ಎಲ್ಲ ಡಾರ್ಕ್ ಆಗುತ್ತೆ, ಸ್ಕಿನ್ ಡಾರ್ಕ್ ಆಗುತ್ತೆ ಅಂತ. ಸೊ ಅಂಥವ್ರು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನು ಜಸ್ಟ್ 1 ಮಂತ್ ಟ್ರೈ ಮಾಡಿ ನೋಡಿ, ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ಅನ್ನೋದು 1 ಮಂತ್ ಆದಮೇಲೆ ಕಮೆಂಟಲ್ಲಿ ತಪ್ಪದೆ ಹೇಳಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನು ಈ ಥರ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಬಿಟ್ಟು, ನಾನು ಏನು ಅಪ್ಲೈ ಮಾಡಿಲ್ಲ, ಈ ಗಂಜಿಯಲ್ಲಿ ಜಸ್ಟ್ ಗಂಜಿನ ಅಪ್ಲೈ ಮಾಡ್ಕೊಂಡಿದ್ದೆ. ಸೊ ಇದನ್ನು ಈ ಥರ ಅಪ್ಲೈ ಮಾಡ್ಕೊಂಬಿಟ್ಟು ಇದನ್ನು ಡ್ರೈ ಆಗೋವರೆಗೂ ಬಿಡಬೇಕು. ಸೊ ನೈಟೆಲ್ಲ ಆರಾಮಾಗಿ ಅಪ್ಲೈ ಮಾಡ್ಕೊಂಡು ಮಲ್ಕೊಬಿಡಿ. ಸೊ ನೈಟೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ, ಮಾರ್ನಿಂಗ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಈ ಥರ 1 ಮಂತ್ ನೀವು ಮಾಡಿ ನೋಡಿ, ನಿಮ್ಮ ಸ್ಕಿನ್ನ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. 1 ವೀಕಲ್ಲಿ ನನಗೆ ಇಲ್ಲೆಲ್ಲ ಸ್ಪಾಟ್ಸ್ ಇತ್ತಲ್ವ, ನನಗೆ
ಲೈಕ್ ಇಚ್ಚಿಂಗ್ ಎಲ್ಲ ಆಗ್ತಾ ಇತ್ತು ಗೊತ್ತಾ ಅದೆಲ್ಲ. ಸೊ ಇನ್ಫೆಕ್ಷನಿಂದ ಆಗಿರೋದು. ಸೊ ಅದೆಲ್ಲ ನನಗೆ ಕಡಿಮೆ ಆಯಿತು. ನಾನು ಹಾಸ್ಪಿಟಲ್ಗೆಲ್ಲ ಏನು ತೋರಿಸ್ಕೊಂಡಿಲ್ಲ, ನನ್ನ ಮನೇಲಿರುವಂಥ ರೆಮಿಡೀಸಿಂದನೇ ಕಡಿಮೆ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಾಯಿತು. ಆ್ಯಂಡ್ ಆಲ್ಸೋ ನನ್ನ ಸ್ಕಿನ್ ಕೂಡ ಬ್ರೈಟ್ ಅನ್ನಿಸ್ತಾ ಇತ್ತು. ಲೈಕ್ 1 ವೀಕಿಗೆ ಜಾಸ್ತಿ ಬ್ರೈಟ್ ಏನಾಗಲ್ಲ, ಬಟ್ ನನ್ನ ಸ್ಕಿನ್ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಇವತ್ತು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಡ್ರೈ ಆಗಲಿ, ನಾನು ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಸೊ ಇಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಕ್ಲೆನ್ಸಿಂಗ್ ಮಾಡ್ದಂಗಿದೆ, ನೀಟಾಗಿ ಕ್ಲೆನ್ಸ್ ಮಾಡ್ದಂಗಿದೆ. ಲೈಕ್ ಪಾರ್ಲರಲ್ಲಿ ನಾವು ಮಾಡ್ಕೊಬರ್ತೀವಲ್ಲ ಕ್ಲೆನ್ಸಿಂಗ್, ಆ ಥರ ಅನ್ನಿಸ್ತಾ ಇದೆ. ಡೀಪ್ ಕ್ಲೆನ್ಸ್ ಆಗಿದೆ ಆ್ಯಂಡ್ ನನ್ನ ಸ್ಕಿನ್ ಕೂಡ ಬ್ರೈಟಾಗಿ ಕಾಣ್ತಾ ಇದೆ. ಚೆನ್ನಾಗಿ ಅನ್ನಿಸ್ತದೆ ಅಲ್ವಾ? ಸೊ ಇದು ಸ್ಮಾಲ್ ವಿಡಿಯೋ ಆಗಿತ್ತು. ನಾನು ಈ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಶೇರ್ ಮಾಡಬೇಕು ಅಂತಲೇ ಇವತ್ತು ಈ ವಿಡಿಯೋ ಮಾಡಿದ್ದು. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಇದು ಖಂಡಿತ ಟ್ರೈ ಮಾಡಿ. ಇದನ್ನು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಇವರೇ ಟ್ರೈ ಮಾಡಬೇಕು ಅಂತ ಏನೂ ಇಲ್ಲ. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಯಾರಾದರೂ ಕೂಡ ಕಾಂಬಿನೇಷನ್ ಸ್ಕಿನ್ ಯಾರಾದರೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ, 1 ಮಂತ್ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ರಿಸಲ್ಟ್ ಗೊತ್ತಾಗುತ್ತೆ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬೈ.